ಎಲ್ಲರಿಗೂ ನನ್ನ ನಮಸ್ಕಾರ. ಹಿಂಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂದಿಗಳು ಯಾವ ಯಾವ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತವೆ? ಹಂದಿಗಳು ಎಲ್ಲಾ ವಾತಾವರಣ ಹೊಂದ್ಕೋತವೆ. ಆದ್ರೆ ಏನಪ್ಪಾ ಅಂದ್ರೆ ನೀವು ಹೆವಿ ಸೆಕೆ ಆದಾಗ ಹೊಂದ್ಕೊಳಕಲ್ಲ. ಹಂದಿ ಫುಲ್ ಸೆಕೆ ಆದ್ರೆ ಅದಕ್ಕೆ ಬೆವರು ಗ್ರಂಥಿಗಳು ಇರಲ್ಲ. ಹಂದಿಗೆ ಬಾಡಿಲಿ ನಮ್ಗೆ ಹೆಂಗೆ ಬೆವರು ಎಲ್ಲಾ ತರ ಬೆವರು ಹರಿಯುತ್ತೆ, ಆ ತರ ಬೆವರು ಇರಲ್ಲ. ಅದಕ್ಕೆ ಬರೀ ಮುಷ್ಟಿಲ್ ಮಾತ್ರ ಬೆವರು ಗ್ರಂಥಿ. ಇಲ್ಲಿ ಫ್ರಂಟ್ ಅಲ್ಲಿ ಏನ್ ಮುಂದ್ಗಡೆ ಹಿಂಗೆ ಊಟುತ್ತೆ ಅದ್ರಲ್ಲಿ ಮಾತ್ರ ಬೆವ್ರ ಗಂತಿ ಇರುತ್ತೆ, ಬೇರೆ ಎಲ್ಲೂ ಬೆವ್ರ ಗಂತಿ ಇರಲ್ಲ. ಅದ್ರಿಂದ ಏನಪ್ಪಾ ಅಂದ್ರೆ ಅದು ಬೆವರಲ್ಲ, ಜಾಸ್ತಿ ಬೆವರಕ್ ಆಗಲ್ಲ. ಅದಕ್ಕೋಸ್ಕರ ಅದಕ್ಕೆ ಈ ಹೆವಿ ಈಟ್ ಒಂದು ಆಗಲ್ಲ. ಈಟ್ ಬಿಟ್ರೆ ಇನ್ನ ಎಲ್ಲಾ ಜಾಗದಲ್ಲೂ ಇರ್ತದೆ. ಕೋಲ್ಡ್ ವಾತಾವರಣದಲ್ಲೂ ಇರುತ್ತೆ, ಮತ್ತೆ ಸೆಕೆ ವಾತಾವರಣದಲ್ಲಿ ಇರುತ್ತೆ. ಅತಿಯಾಗಿ ಬಿಸಿಲು, ಓವರ್ ಬಿಸಿಲನ್ನ ತಡೆಯಕ್ಕಾಗಲ್ಲ ಅಷ್ಟೇ. ತೀರಾ ಓವರ್ ಬಿಸಿಲಾದ್ರೆ 2 ಟೈಮು 3 ಟೈಮು ನೀರು ಹೊಡ್ಕೊಂಡ್ರೆ ಅಲ್ಲೂ ಸರಿಯಾಗುತ್ತೆ. ಅದ್ರೇನಪ್ಪ ಅತಿಯಾದ ಬಿಸಿಲಿನ ವಾತಾವರಣ ತಡೆಯಲು ಆಗಲ್ಲ ಹಂದಿಗಳಿಗೆ. ಅದೇ ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಹಂದಿಗೆ. ಹಂದಿಗಳು ಯಾವ ಯಾವ ಮೇವನ್ನು ತಿನ್ನುತ್ತವೆ? ಹಂದಿಗಳು ಎಲ್ಲಾ ತರದ ಮೇವು ತಿನ್ನುತ್ತೆ. ಸಸ್ಯಾಹಾರಿ ತಿನ್ನುತ್ತೆ, ಮಾಂಸಾಹಾರಿನೂ ತಿನ್ನುತ್ತೆ. ಆಮೇಲೆ ನಿಮ್ಗೆ ಇದು ಹೋಟೆಲ್ ವೇಸ್ಟ್ ತಿನ್ನುತ್ತೆ. ಆಮೇಲೆ ನಿಮ್ಗೆ ಪ್ರತಿಯೊಂದು ಮನೆ ವೇಸ್ಟ್ ಉಳಿತಲ್ಲ, ಹಸಿಗಾಗ್ತಿರಲ್ಲ ಬಾನಿ, ಅದನ್ನು ತಿನ್ನುತ್ತೆ. ಹಸಿರು ಹುಲ್ಲು ತಿನ್ನುತ್ತೆ. ನೀವು ಹಸಿಗಾಕೋದು ಜೋಳ ಕಡ್ಡಿ, ರಾಗಿ ಏನಾರ ಹಾಕಿ ಅದನ್ನು ತಿನ್ನುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ನೀವು ಕೊಲೆಸ್ಟ್ರಾಲ್ ಫುಡ್ ಅಂದ್ರೆ ಈಗ ಫ್ಯಾಟ್ ಫುಡ್, ಈಗ ಹೋಟೆಲ್ ತರ್ತೀರಾ ಅದ್ರಲ್ಲಿ ಜಿಡ್ಡಂಶ ಇರುತ್ತೆ, ಅಂತದನ್ನ ಹಾಕಿದ್ರೆ ಜಲ್ದಿ ಬೆಳವಣಿಗೆ ಹೊಂದುತ್ತೆ. ಹಸಿರು ಮೇವಲ್ಲೂ ಬೆಳವಣಿಗೆ ಹೊಂದುತ್ತೆ, ತುಂಬಾ ಲೇಟ್ ತಗೊಳುತ್ತೆ. ಅದಕ್ಕೋಸ್ಕರ ನೀವು ಅದಕ್ಕೆ ಅಂತ ಫೀಡು ಬಂದಿದೆ. ಈಗ ನಿಮ್ಗೆ CP ಫೀಡ್ ಅಂತ ತೋರಿಸಿದ್ನಲ್ಲ ಅಲ್ಲೆಲ್ಲ, ಆ ಫೀಡು ಸಹ ಸಿಗುತ್ತೆ. ಅದನ್ನ ಹಾಕಿ ಸಾಕ್ಬೋದು. ನೀವು ನಿಮ್ಮ ಬಜೆಟ್ ಮೇಲೆ ನೀವು ಮೇವ್ ಫುಡ್ ನ ಹಾಕಿ ಸಾಕ್ಬೋದು. ನೀವು ಬಜೆಟ್ ಹೆಂಗೆ, ಈಗ ನಾನು ಜಾಸ್ತಿ ಬಜೆಟ್ ಅವ್ರು ಪರವಾಗಿಲ್ಲ ಕಣಪ್ಪ ನಾನು ಮೈಂಟೈನ್ ಮಾಡ್ತೀನಿ ಅಂದ್ರೆ ಫೀಡ್ ಹಾಕಿ ಸಾಕ್ಬೋದು. ನಂಗೆ ಕಮ್ಮಿ ಉಳಿದ್ರು ಪರವಾಗಿಲ್ಲ ನಾನು ಎಲ್ಲಾನು ಮೇಂಟೈನ್ ಮಾಡ್ತೀನಿ ಅಂದ್ರೆ ಫೀಡ್ ಹಾಕಿ ಸಾಕಿದ್ರೆ ಏನು ತೊಂದರೆ ಇಲ್ಲ. ಫೀಡ್ ಹಾಕಿ ಸಾಕಿದ್ರು ತುಂಬಾ ಚೆನ್ನಾಗಿ ಮರಿ ಬರುತ್ತೆ. ನೀವು ಮೇವ್ ಹಾಕಕ್ ಸಾಕೋದ್ಕಿಂತ ಫೀಡ್ ಹಾಕಿ ಸಾಕಿದ್ರೆ ತುಂಬಾ ಚೆನ್ನಾಗಿ ಮರಿ ಬರುತ್ತೆ. ಅದ್ರೇನಪ್ಪ ಅಂದ್ರೆ ನಿಮ್ಗೆ ದುಡ್ಡು ಕಮ್ಮಿ ಉಳಿಯುತ್ತೆ, ಆದಾಯ ಕಮ್ಮಿ ಆಯ್ತದೆ ಅಷ್ಟೇ, ಏನಿಲ್ಲ. ಆದಾಯ ಕಮ್ಮಿ ಆಯ್ತಾ ಹೋಗುತ್ತೆ ನಿಮ್ಗೆ. ದುಡ್ಡನ್ನ ನೀವು ತುಂಬಾ ಖರ್ಚು, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಆದ್ರೆ ನೀವು ಏನಪ್ಪಾ ಅಂದ್ರೆ ಹೋಟ್ಲ್ ವೇಸ್ಟ್ಗೆ ಹೋದ್ರೆ ಹೋಟ್ಲ್ ವೇಸ್ಟ್ ಅಲ್ಲಿ ಆದಾಯ ಜಾಸ್ತಿ ಇರುತ್ತೆ. ಆದ್ರೆ ನಿಮ್ಗೆ ಫುಡ್ ಹೆಚ್ಚು ಕಮ್ಮಿ ರೈಟ್ ಅಲ್ಲಿ ಇಲ್ಲ ಫ್ರೀ ಆಗಾರ ಸಿಗ್ಬೋದು, ಇಲ್ಲ ಕೆಲವು ಡಿಮ್ಯಾಂಡ್ ಇರುತ್ತಾ ಒಂಚೂರು ದುಡ್ಡು ಕೊಟ್ಟಾರ ತಗೋಬಹುದು. ಅದರಿಂದ ನಿಮ್ಗೆ ಹೋಟ್ಲ್ ವೇಸ್ಟ್ ಅಲ್ಲಿ ಜಾಸ್ತಿ ದುಡ್ಡು ಉಳಿಯುತ್ತೆ. ಅದೇ ನೀವು ಆಮೇಲೆ ಹೋಟ್ಲ್ ವೇಸ್ಟ್ ಅಲ್ಲಿ ಜಾಸ್ತಿ ದುಡ್ಡು ಉಳಿಯೋದ್ರಿಂದ ನೀವು ಹೋಟ್ಲ್ ವೇಸ್ಟ್ ಹೋದ್ರೆ ಒಳ್ಳೇದು. ಹೋಟ್ಲುಗಳ ಹತ್ರ ಎಲ್ಲ ಟೌನ್ ಹತ್ರ ಇದ್ರೆ ಹೋಟ್ಲ್ ವೇಸ್ಟ್ ಒಳ್ಳೆಯದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನೀವು ಮನೇಲೂ ಸಹ ಪ್ರತಿಯೊಂದು ಮನೇಲೂ 2 ಹಂದಿನ ಸಾಕೋವಷ್ಟು ಮೇವು ಉಳಿಯುತ್ತೆ. ನಿಮ್ ಮನೇಲಿ 5 ಜನ ಅವರೇ ಅಂದ್ರೆ ಮಿನಿಮಮ್ 2 ಹಂದಿ ಸಾಕೋ ಫುಡ್ ಉಳಿಯುತ್ತೆ ಗ್ಯಾರಂಟಿ. ಯಾಕೆಂದ್ರೆ ನಿಮ್ ಮನೇಲಿ ನೀವು ಊಟ ಮಾಡಿದ್ದು, ನೀವು ಪಾತ್ರೆ ತೊಳೆದಿದ್ದು, ಯಾವುದೇ ಗಲೀಜಾಗಿ ಸಾಕಿದ್ರು 2 ಹಂದಿನ ಮೇಂಟೈನ್ ಮಾಡ್ಬೋದು. ನೀವು ಒಂದು ಹಸ ಇಟ್ಟಿದ್ದೀರಾ ಅಂದ್ರೆ ಒಂದು ಹಸಿನ ಫುಡ್ ನ 2 ತಿಂದು 2 ಹಂದಿಗಳು ಬದುಕುತ್ತೆ. ಅದರಿಂದಲೇ ರೂಢಿಸ್ಕೊಂಡು ಹೋಗ್ಬೋದು. ನೀವು ಫಸ್ಟ್ ಟೌನಿಗೆ ಹೋಗಿ ಫುಡ್ ತಗೊಬನ್ನಿ, ಅದನ್ನ ತಗೊಬನ್ನಿ, ಇದನ್ನ ತಗೊಬನ್ನಿ ಅಂತ ಎಲ್ಲ ಏನೇನೋ ಕನ್ಫ್ಯೂಸ್ ಮಾಡ್ತಾರೆ. ನೀವೇನು ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಸ್ಟಾರ್ಟಿಂಗು ಬರೀ ನಿಮ್ ಮನೆ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಬೋದು. ನಿಮ್ ಮನೆ ಫುಡ್ ಹಾಕಿ ಅದ್ರ ಜೊತೆ ಒಂದು ಅರ್ಧ kg ಅಕ್ಕಿ ಹಾಕಿದ್ರೆ ಅದೇ ಮೇಂಟೈನ್ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಜೋಳ ಕಡ್ಡಿ ಹೆಂಗಿರು ಬೆಳ್ತೀರಾ, ಜೋಳ ಕಡ್ಡಿ ಹಾಕಿ, ಜೋಳ ಕಡ್ಡಿ ತಿಂದ್ರೆ ಅದು ಮೇಂಟೈನ್ ಆಗುತ್ತೆ. ಅದು ಒಂದ್ ಟೈಮ್ ತಿನ್ನುತ್ತೆ, ಏನ್ ತೊಂದ್ರೆ ಇಲ್ಲ. ನೀವು ಯಾವ್ದು ಫುಡ್ ಹಾಕಿದ್ರು ತಿನ್ನುತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ನಿಮ್ಗೆ ಆದಾಯ ಜಾಸ್ತಿ ಬೇಕು ಅಂದ್ರೆ ನೀವು ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕಾಗುತ್ತೆ. ಆಮೇಲೆ ಆದಾಯ ಕಮ್ಮಿ ಬೇಕು ಅಂದ್ರೆ ನೀವು ಫೀಡಿಗೆ ಹೋದ್ರೆ ಎಷ್ಟಾರು ಸಾಕ್ಬೋದು. ಆಮೇಲೆ ರಿಸ್ಕ್ ಕಮ್ಮಿ ಫೀಡಲ್ಲಿ. ಫೀಡನ್ನ ಒನ್ ಟೈಮ್ ಫೀಡ್ ಅಷ್ಟೇ, ಹಿಂಗ ಹಾಕೋದಷ್ಟೇ. ನಿಮ್ಗೆ ಫೀಡ್ ರೆಡಿ ಮನೆ ಹತ್ರಕ್ ಬರುತ್ತೆ, ನೀವು ಸುರಿದ್ರೆ ಕೆಲಸ ಮುಗ್ದೋಯ್ತು. ಒನ್ ಟೈಮ್ ಫೀಡ್ ಸುರಿಯೋದು ತೊಳೆಯೋದು. ಆಮೇಲೆ ನೀವು ಲೇಬರ್ ಇಡಬೇಕು ಅನ್ನೋದಿಲ್ಲ. ಲೇಬರ್ ಇಲ್ದಲೆ ಫೀಡರ್ ಆದ್ರೆ 50 ಹಂದಿ ಒಬ್ಬ ಮನುಷ್ಯ ಮೇಂಟೈನ್ ಮಾಡ್ಬೋದು. ಒಬ್ಬನೇ ಮನುಷ್ಯ ತೊಳೆದು ಎಲ್ಲಾನು ಮೇಂಟೈನ್ ಮಾಡ್ಬೋದು ಫೀಡಲ್ ಆದ್ರೆ. ಅದೇ ನೀವು ಹೋಟ್ಲ್ ವೇಸ್ಟ್ ಅಲ್ಲಿ ಆದ್ರೆ ಕೆಲಸ ಜಾಸ್ತಿ. ಹೋಟೆಲ್ ವೇಸ್ಟ್ ತರಬೇಕು ಅಲ್ಲಿಂದ, ನೀವು ಗಾಡಿಲಿ ತಗೊಂಡೋಗಿ ತಂದು ಆಮೇಲೆ ಇಲ್ಲಿ ಡ್ರಮ್ಮಿಗೆ ಹಾಕಿ ಡ್ರಮ್ಮಲ್ಲೆಲ್ಲ ಗಲೀಜೆಲ್ಲ ಅದು, ಆಮೇಲೆ ಟೈಮಿಗೆ ಕರೆಕ್ಟಾಗಿ ಫುಡ್ ಕೊಟ್ಟು ಓಕೆ ಎಲ್ಲಾನು ಮಾಡ್ಬೇಕು. ಹೋಟೆಲ್ ವೇಸ್ಟ್ ಆದ್ರೆ ಗೂಡು ಜಾಸ್ತಿ ಗೊಜ್ಜೆ ಆಗುತ್ತೆ, ತೊಳೆಯೋದು ರಿಸ್ಕ್ ಆಗುತ್ತೆ. ಅದೇ ನೀವು ಫೀಡಲ್ಲಿ ಹಾಕಿದ್ರೆ 2 ದಿವಸಕ್ಕೆ ಒಂದಿವ್ಸ ತೊಳೆದ್ರು ನಡೆಯುತ್ತೆ. ಬರೀ ನೀರು ಹೊಡ್ಕೊಂಡು 2 ದಿವಸಕ್ಕೆ ಒಂದಿವ್ಸ ತೊಳೆದ್ರು ನಡೆಯುತ್ತೆ. ಅದಕ್ಕೋಸ್ಕರ ಹೋಟೆಲ್ ವೇಸ್ಟ್ಗೂ ಫೀಡ್ಗೂ ಇರೋ ವ್ಯತ್ಯಾಸ ಅಷ್ಟು. ಆಮೇಲೆ ನಿಮ್ಗೆ ಆದಾಯ ಜಾಸ್ತಿ ಬೇಕು ಅಂದ್ರೆ ಹೋಟೆಲ್ ವೇಸ್ಟ್ ಹೋಗ್ಬೇಕು. ಹೋಟೆಲ್ ವೇಸ್ಟ್ ಹೋಗಿ ಏನ್ ಮಾಡ್ಬೋದು ಆದಾಯ ಅಂದ್ರೆ, ಹೋಟೆಲ್ ವೇಸ್ಟ್ ಕಮ್ಮಿ ಅಂದ್ರೂ ನಿಮ್ಗೆ ಫೀಡ್ಗೂ ಅದಕ್ಕೂ ಎಷ್ಟು ಉಳಿಯುತ್ತೆ ಅಂದ್ರೆ 90% ದುಡ್ಡು ಉಳಿಯುತ್ತೆ.
10% ಮಾತ್ರ ಹೋಟೆಲ್ ವೇಸ್ಟ್ ಅಲ್ಲಿ ಖರ್ಚಾಗೋದು. 90% ಫೀಡಲ್ಲಿ ದುಡ್ಡು ಉಳಿಯುತ್ತೆ. ಇದರಲ್ಲಿ ಹೋಟೆಲ್ ವೇಸ್ಟ್ ಅಲ್ಲಿ ಫೀಡ್ 90% ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಫೀಡಿಗೆ ಹೋದ್ರೆ ನೀವು. ಅಷ್ಟೇ ವ್ಯತ್ಯಾಸ, ಅದಕ್ಕೂ ಇದಕ್ಕೂ ಏನಿಲ್ಲ. ನೀವು ಹೋಟೆಲ್ ವೇಸ್ಟ್ ತರೋದಾಗಿರ್ಬೋದು, ಒಬ್ರು ಲೇಬರ್ ಇಡೋದಾಗಿರ್ಬೋದು. ಈಗ ನೀವು ಲೇಬರ್ ಇಡ್ತೀನಿ ಅಂದ್ರೆ 15,000 ಕೊಡ್ಬೇಕು. ಹೋಟೆಲ್ ವೇಸ್ಟ್ ತರಕ್ಕೆ ಗಾಡಿಗೆ 500 ರೂಪಾಯಿ ಖರ್ಚಾಗುತ್ತೆ. ನೀವು 5 ದಿವಸ ಹಾಕಿ 10 ದಿವಸ ಹಾಕಿ ಒಂದ್ಸತಿ ನೀವು 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ಓಡಾಡ್ತೀನಿ ಅಂದ್ರೆ 500 ರೂಪಾಯಿ ಖರ್ಚಾಗುತ್ತೆ. ಅದು 15,000, ಮತ್ತೆ ಲೇಬರ್ದು 15,000, 30,000 ಆಯ್ತು. ಆಮೇಲೆ ಎಕ್ಸ್ಟ್ರಾ ಇಲ್ಲಿ ಮನೆ ಹತ್ರ ಇನ್ನೊಬ್ಬನ ಲೇಬರ್ ಇಡ್ತೀನಿ ಅಂತ 45,000 ಆಯ್ತು. 45,000 ಫೀಡ್ ತಂದ್ರೆ ನೀವು ಆರಾಮಾಗಿ ಹಂದಿ ಸಾಕ್ಬೋದು. ಅಷ್ಟೇ ಹಂದಿಯ. ಹಂಗೆ ನೀವೇ ಮಾಡಿದ್ರೆ ಮಾತ್ರ ಆದಾಯ. ನೀವು ಮಾಡ್ದಲೆ ಬರೀ ಲೇಬರ್ ಇಟ್ಟು ಸಾಕ್ತೀನಿ, ನಾನು ಎಲ್ಲೋ ಇರ್ತೀನಿ, ಫೋನಲ್ಲಿ ನೋಡ್ಕೊತೀನಿ, ನಾನು ವಿಡಿಯೋ ಮಾಡ್ಕೊಂಡು ನೋಡ್ಕೊತೀನಿ, ನಾನು ಇಲ್ಲಿ ಮನೇಲಿ ಇಲ್ಲಿ ಕ್ಯಾಮ್ರಾ ಇಟ್ಟಿರ್ತೀನಿ ಎಲ್ಲಾ ರೂಮಲ್ವೇ, ಅಲ್ಲಿ ಇಟ್ಕೊಂಡು ನೋಡ್ಕೊತಾ ಇದೀನಿ ಸರ್, ನಾವ್ ಹಂಗೆ ಮೇಂಟೈನ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಆಗ ಉಳಿಯುತ್ತೆ. 10% ಉಳಿಯುತ್ತೆ. ಇಲ್ಲ ಕೊನೆ ಪಕ್ಷ ಒಂದು 20-30% ರಿಸಿಕ್ ತಗೊಂಡು ಉಳಿಸ್ಬೋದು ಅಷ್ಟೇ. ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಒಂದ್ 20% ಜಾಸ್ತಿ ಉಳಿಸ್ತೀರ. ಅದೇ ನೀವು ಮುಸ್ರೆಗೆ ಹೋದ್ರೆ ನೀವೇ ಕೆಲಸ ಮಾಡಿದ್ರೆ 80% ದುಡ್ಡು ಉಳಿಯುತ್ತೆ. ಇದೇ ಈ ಹಂದಿಲ್ ಆದಾಯ ಇರೋದು. ಎಲ್ಲ ಹೇಳ್ತಾರೆ ಅಷ್ಟು ದುಡ್ಡು ಉಳಿಯುತ್ತೆ, ಇಷ್ಟು ದುಡ್ಡು ಉಳಿಯುತ್ತೆ. ಸತ್ಯ. ನೀವೇ ಮಾಡಿದ್ರೆ ಗ್ಯಾರಂಟಿ ಉಳಿಯುತ್ತೆ. ನೀವು ಲೇಬರ್ ಬಿಡ್ಕೊಂಡ್ ಮಾಡಿದ್ರೆ ಉಳಿಯಲ್ಲ. ಇದೇ ವ್ಯತ್ಯಾಸ ಇಷ್ಟೇ. ನಿಮ್ಗೆ ಹಂದಿಗಳಲ್ಲಿ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಜಲ್ದಿ ಬೆಳಿತವೆ. 6 ರಿಂದ 8 ತಿಂಗಳಲ್ಲಿ ನಿಮ್ಗೆ 70-80 kg ಬೆಳಿತವೆ. ತೂಕಕ್ಕೇನು ಕಮ್ಮಿ ಏನ್ ಬೆಳೆಯಲ್ಲ. ಅದ್ರದ್ದು ತೂಕ ಯಾವ್ದು ಪ್ರಾಣಿಗಳು ಹೆಚ್ಚು ಕಮ್ಮಿ ಯಾವ ಪ್ರಾಣಿನೂ ಅಷ್ಟು ತೂಕ ಬರಲ್ಲ ಅಷ್ಟು ಫಾಸ್ಟ್ ಆಗಿ. ಆಮೇಲೆ ಯಾವ್ದೇ ನೀವು ಕೋಳಿ ತರ ಯಾವ್ದೇ ಇಂಜೆಕ್ಷನ್ ಉಪಯೋಗಿಸಂಗಿಲ್ಲ, ಮತ್ತೊಂದು ಉಪಯೋಗಿಸಂಗಿಲ್ಲ. ನಿಮಗೆ ಬರೀ ಹೆಂಗೆ ಅದು ನ್ಯಾಚುರಲ್ ಆಗಿ ಅಷ್ಟು ತೂಕ ಬರ್ತದೆ. ನೀವು ಒಳ್ಳೆ ಫುಡ್ ಕೊಟ್ರೆ ಸಾಕು. ಅದಕ್ಕೆ ಫುಡ್ಡೇ ಮೇನು. ಒಳ್ಳೆ ಹುಳಿನ ಔಷಧಿ ನಿಮಗೆ ಟೈಮಿಗೆ ಕರೆಕ್ಟಾಗಿ ಅದು ಹೊಟ್ಟೆ ಎಷ್ಟು ತಿನ್ನುತ್ತೆ ಅಷ್ಟು ಪ್ರಾಬ್ಲಮ್ ಹೊಟ್ಟೆಗೆ. ಅದಕ್ಕೆ ಜಾಸ್ತಿ ಹುಳುಗಳಿರ್ತವೆ. ಅದ್ರ ಬಗ್ಗೆ ಒಂದ್ ದಿವಸ ವಿಡಿಯೋ ಮಾಡ್ತೀನಿ. ಅದರಿಂದ ನೀವು ಒಳ್ಳೆ ಫುಡ್ ಕೊಟ್ಟಷ್ಟು ಚೆನ್ನಾಗಿ ಗ್ರೋತ್ ಬರುತ್ತದು. ನೀವು ಫೀಡ್ ಕೊಟ್ಟರು ಅಷ್ಟೇ ಗ್ರೋತ್ ಬರುತ್ತೆ. ಹೆಚ್ಚು ಕಮ್ಮಿ ಏನೋ ನೀವು ಹೋಟೆಲ್ ವೇಸ್ಟ್ ಕೊಟ್ರೆ ಒಂದು 4-5 kg ಕಮ್ಮಿ ಆಗ್ಬೋದು. ಒಳ್ಳೆ ಫೀಡ್ ಕೊಟ್ರೆ 4-5 kg ಜಾಸ್ತಿ ಆಗ್ಬೋದು. ಆಮೇಲೆ ಹೋಟೆಲ್ ವೇಸ್ಟ್ಗೂ ಫೀಡ್ಗೂ ವ್ಯತ್ಯಾಸ ಅಂದ್ರೆ ನೀವು ಹೋಟೆಲ್ ವೇಸ್ಟ್ ಹಾಕಿದ್ರೆ ಫ್ಯಾಟ್ ಜಾಸ್ತಿ ಬರುತ್ತೆ. ಅದೇ ನೀವು ಫೀಡ್ ಹಾಕಿದ್ರೆ ರೆಡ್ ಮೀಟ್ ಅಂದ್ರೆ ಒಳ್ಳೆ ಕೆಂಪು ಮಟನ್ ಜಾಸ್ತಿ ಬರುತ್ತೆ. ಅದೇ ನೀವು ಹೋಟೆಲ್ ವೇಸ್ಟ್ ಹಾಕಿದ್ರೆ ಬಾರ್ ಅಂತಿರಲ್ಲ, ಬಾರ್ ಜಾಸ್ತಿ ಬರುತ್ತೆ. ಅಷ್ಟೇ ಎರಡಕ್ಕೂ ವ್ಯತ್ಯಾಸ. ಆಮೇಲೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ನಿಮ್ಗೆ ಹಂದಿಗಳು ಜಲ್ದಿ ಈಟಿಗೆ ತಗೊಂತವೆ. 8 ರಿಂದ ಮಿನಿಮಮ್ 9 ತಿಂಗಳೊತ್ತಿಗೆ 7 ರಿಂದ 9 ತಿಂಗಳೊತ್ತಿಗೆ ಈಟಿ ತಗತ್ತವೆ ಹೆಣ್ಣಂದಿಗಳು. ಆಮೇಲೆ 9 ರಿಂದ 12 ತಿಂಗಳೊತ್ತಿಗೆ ಗಂಡಂದಿ ಉಪಯೋಗಿಸ್ಬೋದು. ನೀವು ಯಾವ್ದ್ ಕರೆ ಈಟಿಗೆ ಬಿಡ್ಬೋದು, ಇಲ್ಲ ಕ್ರಾಸಿಂಗ್ ಬಿಡ್ಬೋದು, ಏನು ತೊಂದರೆ ಇಲ್ಲ ನಿಮ್ಗೆ. ಆಮೇಲೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಹಂದಿಗಳು ವರ್ಷಕ್ಕೆ 2 ಸಲ ಮರಿ ಹಾಕ್ತವೆ. ಹಂದಿಗಳು ಎಷ್ಟು ಮರಿ ಹಾಕ್ಬೋದಪ್ಪ ಅಂದ್ರೆ ಫಸ್ಟ್ನೇ ಸುಲದಲ್ಲಿ ಒಂದ್ 5 ಆಗ್ತವೆ, 6 ಆಗ್ತವೆ, ಕೆಲವು 10 ಆಗ್ತವೆ. ಆಮೇಲೆ ನಿಮ್ಗೆ 2ನೇ ಸುಲದಲ್ಲಿ ನಿಮ್ಗೆ 15ವರೆಗೂ 16ವರೆಗೂ 20ವರೆಗೂ ಮರಿ ಆಗ್ತವೆ. ನಿಮ್ಗೆ ಉಪಯೋಗಕ್ಕೆ ಬರೋದು ನಿಮ್ ಹಂದಿಲಿ ಮಲೆ ತೊಟ್ಟೆ ಎಷ್ಟು ಇರುತ್ತೆ ಅಷ್ಟು ಮಾತ್ರ ನಿಮ್ಗೆ ಮರಿಗಳು ಉಪಯೋಗಕ್ಕೆ ಬರೋದು. ಇನ್ ಮಿಕ್ಕಿದ ಮರಿಗಳಂದ್ರೆ ಕೆಲವರು ಹಾಲಾಕ್ ಸಾಕ್ತಿವಿ ಅಂತಾರೆ. ಒಟ್ಟಿನಲ್ಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟ ಅನುಭವ ಇಲ್ಲ. ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಹತ್ರ ಹೆಣ್ಣು ಜಾಸ್ತಿ ಇರ್ತವೆ. ಯಾವಾರು ಕಮ್ಮಿ ಹಾಕಿದ್ ಹಂದಿಗಳಿಗೆ ಚೇಂಜ್ ಮಾಡ್ಕೊತೀವಿ. ಇಲ್ಲಾಂದ್ರೆ ಕೆಲವು ಸತ್ತೋಯ್ತವೆ, ಇಲ್ಲಾಂದ್ರೆ ಕೆಲವು ವೇಸ್ಟ್ ಆಯ್ತವೆ. ಅದನ್ನ ನಾವೇನು ಮಾಡಕ್ಕಾಗಲ್ಲ. ಕೆಲವ್ರು ಹಾಲು ಹಾಕ್ತಿವಿ ಸಾಕ್ತಿವಿ, ಹಾಲು ಒಯ್ತೆ, ನಮ್ಮ ಹತ್ರನೂ ಐತೆ ಹಾಲು ಅಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ದಿವಸದಿಂದಲೇ ಹಾಲಾಕ್ ಸಾಕೋದು ತುಂಬಾ ಕಷ್ಟ. ನೀವು ಒಂದು ವಾರ ಆದ್ಮೇಲೆ ಬೇಕಾದ್ರೆ ತಾಯಿತ ಬಿಡಿಸಿ ಹಾಲಾಕ್ ಸಾಕ್ಬೋದು. ಆತರ ಸಾಕಿದ್ವಿ ನಾವು. ಈಗ 15-16 ಮರಿ ಹಾಕಿರ್ತವೆ. ಒಂದ್ 5 ಮರಿನ ಒಂದು ವಾರ ಕುಡಿಸ್ಬಿಟ್ಟು ಎತ್ಕೊಂಡು ಹಾಲಾಕ್ ಸಾಕಿ ಉಳಿಸ್ಕೊಂಡಿದೀವಿ. ಬೇಕಾದ್ರೆ ಅಲ್ಲ ಆತರ ಮರಿನೂ ಇದಾವೆ, ತೋರಿಸ್ತೀನಿ. ಆತರ ಉಳಿಸಿರೋ ಮರಿನೂ ನಮ್ಮ ಹತ್ರ ಇದಾವೆ. ಆತರ ಉಳಿಸಿರೋ 3 ಮರಿ ಇದಾವಲ್ಲಿ ತೋರಿಸ್ತೀನಿ ಲಾಸ್ಟಿಗೆ. ಆಮೇಲೆ ಬೇಕಾದ್ರೆ ಯಾವ ತರ ಉಳಿಸಿದ ಅಂತ ಹೇಳ್ತೀನಿ. ನಿಮ್ಗೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ನಿಮ್ಗೆ ಅವು ಯಥೇಚ್ಛವಾಗಿ ಮರಿ ಆಗ್ತವೆ. ಅದು ಯಾವಾಗ ಅಂದ್ರೆ ಫಸ್ಟ್ನೇ ಸೂಲ ಕಮ್ಮಿ, 2ನೇ ಸೂಲಿಂದ ನೀವು ಅದಕ್ಕೆ ಎಷ್ಟು ಟೈಮ್ ಹಂದಿಗೆ ವಯಸ್ಸು ಕೊಡ್ತಾ ಇರ್ತೀರಾ ಅದು ಅಷ್ಟು ಸೂಲ ಮರಿಗಳನ್ನ ಜಾಸ್ತಿ ಮಾಡ್ತಾ ಹೋಯ್ತವೆ. ಅವು ಜಾಸ್ತಿ ಸೂಲ ಆದಷ್ಟು ಮರಿ ಜಾಸ್ತಿ ಆಗ್ತವೆ. ಆಮೇಲೆ ಲಾಸ್ಟಿಗೆ ಡೆಡ್ ಹ್ಯಾಂಡ್ಗೆ ಅನ್ಸುತ್ತೆ ಅಂತ. ಆತರ ಯಾರು ಹಂದಿ ಸಾಕಲ್ಲ ಅನ್ಕೋತೀನಿ. ಅಷ್ಟು ವಯಸ್ಸು ಗಂಟ ಇಲ್ಲಿ ಅಷ್ಟು ವಯಸ್ಸು ಗಂಟ ಸಾಕಿದ್ರೆ ಆದ್ರೆ ಲಾಸ್ಟ್ ಹೊತ್ತಿಗೆ ಇಳುವರಿ ಕಮ್ಮಿ ಆಗುತ್ತೆ. ಕೊನೆ ಲಾಸ್ಟ್ ಹೊತ್ತಿಗೆ 3 ಹಾಕೋದು 4 ಹಾಕೋದು ಈ ತರ ಆಗುತ್ತೆ. ಈ ತರ ಹಂದಿಗೆ ಇಲ್ಲಿ ಇವತ್ತಿಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಮತ್ತೆ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನು ಮುಂದಿನ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೀನಿ ನಾನು.